ಜಿಲ್ಲೆಯಲ್ಲಿ ಸಚಿವರಾಗಿ ಅನೇಕ ಕಾರ್ಯಗಳನ್ನು ಮಾಡಿ ಸಂಸ್ಥೆಗಳಲ್ಲಿ ಮತ್ತು ಬಡ ಜನರಿಗೆ ಎಸ್ಸಿ ಎಸ್ಟಿ ಆಶಾಕಿರಣರಾಗಿ ತಮ್ಮ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಬಡ ಜನರ ಇವತ್ತು ನಾವು ಪ್ರತಿಭಟನೆ ಮಾಡುತ್ತಿರುವ ಉದ್ದೇಶ ಏನಂದ್ರೆ ಕಾಂಗ್ರೆಸ್ ಮುಖಂಡ ಸರ್ವ ಜನಾಂಗದ ನಾಯಕ BZ ಜಮೀರ್ ಅಹಮದ್ ಖಾನ್ ರವರಿಗೆ DCM ಹುದ್ದೆ ಕೊಡಬೇಕು. ಯಾಕಂದ್ರೆ ಅವರು ಬರೀ ಮುಸ್ಲಿಂ ನಾಯಕ ಅಲ್ಲ, ಎಲ್ಲ ಜನಾಂಗದ ನಾಯಕ. ಇವತ್ತು ಅವರು ಕಾಂಗ್ರೆಸ್ನಲ್ಲಿ ಅವರು ಮಂತ್ರಿ ಆಗಿದ್ರೆ ಇವತ್ತು ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಮತ್ತು ಕೂಲಿ ಕಾರ್ಮಿಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಇತ್ತೀಚೆಗೆ ನಡೆದಂತ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಸಹ 35ಕ್ಕೂ ಹೆಚ್ಚು MLA ಗೆಲ್ಲಲಿಕ್ಕೆ ಕಾರಣ ಜಮೀರ್ ಅಹಮದ್ ಖಾನ್ ಅವರು. ಹಾಗಾಗಿ ಅವರು ಇಡೀ ಇಂಡಿಯಾದಲ್ಲಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವ್ರನ್ನ DCM ಮಾಡಿ ಈ ಭಾಗದ ತುಳಿತಕ್ಕೊಳಗಾದ ಎಲ್ಲ ಜನಾಂಗದವರಿಗೆ ಅನುಕೂಲ ಮಾಡಿಕೊಡ್ಬೇಕಂತಂದೇಳಿ ನಾವಿವತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಕಾಂಗ್ರೆಸ್ ಮುಖಂಡರು ಸೈನ್ ಹಾಕುವ ಮೂಲಕ ಮನವಿ ಪತ್ರವನ್ನ ಪೋಸ್ಟ್ ಮೂಲಕ ಕಳಿಸ್ತಾ ಇದ್ದೇವೆ. ಒಂದು ವೇಳೆ 15 ದಿನಗಳ ಒಳಗಾಗಿ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ವಿಜಯನಗರ ಜಿಲ್ಲೆ ಬಂದ್ ಮಾಡುವ ಮೂಲಕ ಅವರಿಗೆ ಬೆಂಬಲವನ್ನ ಕೊಡ್ತೀವಿ. ಹಾಗಾಗಿ ಕೂಡಲೇ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, DK ಶಿವಕುಮಾರ್ ಅವರು ಅವರಿಗೆ DCM ಹುದ್ದೆ ನೀಡಿ ಈ ಭಾಗದ ಜನರ ಧ್ವನಿಯಾಗಿ ಕೆಲಸ ಮಾಡುವ ಜಮೀರ್ ಅಹಮದ್ ಖಾನ್ ಅವರಿಗೆ ಧೈರ್ಯ ತುಂಬಬೇಕಂತಂದೇಳಿ ಈ ಮಾತನ್ನು ಮುಗಿಸ್ತೇನೆ. ಈ ಒಂದು ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಅಖಂಡ ಜಿಲ್ಲೆಯ ನಾಯಕರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡೋ ಮೂಲಕ ಗಣಿ ಬಾಧಿತ ಪ್ರದೇಶದ ಜನರಿಗೆ ಧ್ವನಿನೇ ಇಲ್ಲದಂತ ಮತ್ತು ವಸತಿನೇ ಇಲ್ಲದಂತ ಜನರಿಗೆ ಧ್ವನಿಯಾಗಿ ವಸತಿ ಕಲ್ಪಿಸುವುದರ ಮೂಲಕ ಗಣಿ ಬಾಧಿತ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಜಮೀರ್ ಅಹಮದ್ ಖಾನ್ ರವರು SC ST ಹಿಂದುಳಿದ ವರ್ಗದವರ ಮತ್ತು ಅಲ್ಪಸಂಖ್ಯಾತರ ಅನೇಕ ಬಡ ಜನರ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ BZ ಜಮೀರ್ ಅಹಮದ್ ಖಾನ್ ರವರು ಈಗಾಗಲೇ ಮೊದಲನೆಯ ಸ್ಥಾನದಲ್ಲಿ ಒಂದು ಸಚಿವ ಸಂಪುಟದಲ್ಲಿನೇ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಭರವಸೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ನಿರ್ಗತಿಕರ ಧ್ವನಿಯಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಒಂದು ಭರವಸೆ ಇತ್ತು. ಈಗಾಗಲೇ ಕೆಲವು ಅನ್ಯ ವ್ಯಕ್ತಿಗಳು ತಮ್ಮ AI ಮೂಲಕ ಮತ್ತು ಷಡ್ಯಂತ್ರ ಮಾಡೋದ್ರ ಮೂಲಕ ತಮ್ಮ ಒಂದು ಆಡಿಯೋ ಮೂಲಕ ಏನು ಮಾಡಿರ್ತಕ್ಕಂಥದ್ದು ಅದು ಬಹಳ ಸುಳ್ಳು. ಕೆಲಸ ಮಾಡ್ತಕ್ಕಂಥ ಒಂದು ಜನಪ್ರಿಯ ನಾಯಕ, ಸರ್ವ ಜನಾಂಗದ ನಾಯಕನಿಗೆ DCM ಹುದ್ದೆ ಮತ್ತು ಸಚಿವ ಸ್ಥಾನ ನೀಡೋದ್ರ ಮೂಲಕ ಈ ಒಂದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಜನರಿಗೆ ಧ್ವನಿ ಆಗ್ಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಆಗ್ರಹ ಮಾಡ್ತೇನೆ. ಒಂದು ವೇಳೆ ನಮ್ಮ ಜನಪ್ರಿಯ ನಾಯಕರಾದಂಥ ಮಾನ್ಯ BZ ಜಮೀರ್ ಅಹಮದ್ ಖಾನ್ ಅವರು ಕೇವಲ ಒಂದು ಧರ್ಮಕ್ಕೆ ಆಗಲಿ ಜಾತಿಗೆ ಸೀಮಿತವಾದ ಒಂದು ನಾಯಕರಲ್ಲ. ಅವರು ಎಲ್ಲ ಜನರ ಧರ್ಮದ ಎಲ್ಲ ಜಾತಿಗಳ ಪರವಾಗಿ ನಿಲ್ಲುವ ಒಂದು ಗಟ್ಟಿ ಧ್ವನಿ. ಅಸೆಂಬ್ಲಿಯಲ್ಲಿ ಏನೇ ನಮ್ಮ ಸಮಸ್ಯೆಗಳು ಬರಲಿ ಬಡವರ ಪರವಾಗಿ ಮಾತಾಡೋರು ಕೊಡುಗೈ ದಾನಿಯಾದಂಥ ಇಂಥ ಒಂದು ವ್ಯಕ್ತಿಗೆ, ಇಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮಪಟ್ಟ ಒಂದು ಕಾರ್ಯಕರ್ತ ಅನ್ಕೊಂತೀನಿ ನಾನು. ಅಂಥ ಒಂದು ವ್ಯಕ್ತಿಗೆ ಮೊದಲನೇ ಪಟ್ಟಿಯಲ್ಲಿ ಅವರು ಸಚಿವ ಸ್ಥಾನ ಕೈಬಿಟ್ಟಿರುವುದು ನಮಗೆ ಬಹಳ ನೋವು ಉಂಟು ಮಾಡಿದೆ. ಆದ್ದರಿಂದ ನಾನು ನಮ್ಮ ಹೈಕಮಾಂಡ್ ಆದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಹಾಗೂ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಆದಂಥ ಹೊಸದಾಗಿ ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ, ಅವ್ರ ಹತ್ರ ನಮಗೆ ಒಂದು ಭರವಸೆ ಇದೆ. ಅವರು ಇಂಥ ಒಂದು ವ್ಯಕ್ತಿಗೆ, ನಮ್ಮ ಜಮೀರ್ ಅಹಮದ್ ಅಂತ ನಾಯಕರಿಗೆ ಯಾವುದೇ ತರಹದ ಮೋಸ ಆಗೋಕ್ಕೆ ಕೊಡುವುದಿಲ್ಲ ಅಂತೇಳಿ ಅವ್ರ ಮೇಲೆ ಬಹಳ ನಂಬಿಕೆ ಇಟ್ಕೊಂಡಿದ್ದೀವಿ. ಆದ ಕಾರಣ ನಮ್ಮ ಈ ಒಂದು ವೇದಿಕೆ ಮುಖಾಂತರ ನಾವೆಲ್ಲ ಹೊಸಪೇಟೆ ಸರ್ವ ಜನಾಂಗದ ನಾಯಕರು, ಇಲ್ಲಿ ಎಲ್ಲ ಸಮುದಾಯದವರು ಇದ್ದೀವಿ, ಎಲ್ಲರೂ ಸೇರಿ ಒತ್ತಾಯ ಮಾಡ್ತಾ ಇದ್ದೀವಿ. 15 ದಿನಗಳ ಒಳಗೆ ಅವರಿಗೆ 2ನೇ ಪಟ್ಟಿಯಲ್ಲಿ ಅವರ ಮಿನಿಸ್ಟರ್ ಸ್ಥಾನ ಕೊಡಬೇಕು, ಅದರಲ್ಲಿ ಮುಖ್ಯವಾಗಿ DCM ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ. ನನ್ನ ಹೆಸರು ಅಡ್ವೊಕೇಟ್ ಜಮೀರ್ ಅಹಮದ್ ಖಾನ್ DCM ನೀಡಲೇಬೇಕು. ಜಾತ್ಯತೀತ ನಾಯಕ ಜಮೀರ್ ಅಹಮದ್ ಖಾನ್ ಅವರಿಗೆ DCM ನೀಡಲೇಬೇಕು. ರೈತ ಕಾರ್ಮಿಕರಾದ BZ ಜಮೀರ್ ಅಹಮದ್ ಖಾನ್ ಅವರಿಗೆ DCM ನೀಡಲೇಬೇಕು. ಸರ್ವ ಜನಾಂಗದ ನಾಯಕ BZ ಜಮೀರ್ ಅಹಮದ್ ಖಾನ್ ಅವರಿಗೆ DCM ನೀಡಲೇಬೇಕು.